ಗ್ಯಾಸು ತಗೋ ಪಗ್ಬಮ್ಮ ನೋಡಿ. ಗಾಡಿ ನಂಬರು HP ಗ್ಯಾಸು ಮಾಗವಿ ಗ್ಯಾಸ್ ಅಂತ 900 ರೂಪಾಯಿ ಅಂತೆ. ಯಾಕೆ ಕೊಡ್ಬೇಕಮ್ಮ? ನೀವು ಬಿಲ್ ಕೊಟ್ರೆ ನೋಡಿಮ್ಮ, ಒಂದ್ ನಿಮಿಷ ಬಮ್ಮ ಇಲ್ಲಿ ತೋರ್ಸಪ್ಪ ಬಿಲ್ ಅಲ್ಲಿಂದಾನೆ. ನಮ್ಗೇನು ಕೊಡ್ಬೇಡ, ಬಿಲ್ಗಳು ತೋರ್ಸಪ್ಪ ಚಿಕ್ಕದು ನೋಡಮ್ಮ. ಇಂಥ ಬಿಲ್ ಕೊಡ್ತಾರೆ, ಈ ಬಿಲ್ಲಲ್ಲಿ ರೇಟ್ ಇರುತ್ತೆ. ಬಮ್ಮ ಇಲ್ಲಿ ಈ ಬಿಲ್ಲಲ್ಲಿ ರೇಟ್ ಇರುತ್ತಮ್ಮ ನೋಡಿ. ಲಾಸ್ಟ್ ಫೈನಲ್ ಬಿಲ್ಲು 840 ರೂಪಾಯಿ 50 ಪೈಸೆ ಅಂತ. ನೀವು 840 ರೂಪಾಯಿ ಅವ್ರಿಗೆ ಕೊಡ್ಬೇಕು. ₹1 50 ಪೈಸೆ ಜಾಸ್ತಿ ಆದ್ರೂ 841 ರೂಪಾಯಿ ಮಾತ್ರ ಕೊಡ್ಬೇಕು. ನೀವ್ಯಾಕೆ 60 ರೂಪಾಯಿ ಈಗ 841 ಅಂದ್ರೆ ಹತ್ರ 59 ರೂಪಾಯಿ ಲೆಸ್ ಕೊಡ್ತಾ ಇದ್ದಾರೆ. ನೀವು ನೋಡ್ಬೇಕಮ್ಮ, ಇದನ್ನೇ ಕಲ್ಸ್ಕೊಳೋದು. ಇವ್ರಿಗೆ ಡೆಲಿವರಿ ಚಾರ್ಜಸ್ ನಿಮ್ ಮನೆಗೆ ಎತ್ಕೊಂಡ್ಬಂದು ಗ್ಯಾಸ್ ಲೀಕ್ ಆಗುತ್ತೆ ಇಲ್ಲ ಅಂತ ಚೆಕ್ ಮಾಡಿ ಅವರು ನಿಮ್ ಮನೆ ಒಳಗಡೆ ನೀವೆಲ್ಲ ಹೇಳ್ತೀರಾ ಯೂನಿಫಾರ್ಮ್ ಅಲ್ಲಿ ಬರ್ಬೇಕು. ಹಿಂಗ್ ಬರಂಗಿಲ್ಲ, ಇದು ಕಾನೂನು ಬಾಹಿರ ಆಗುತ್ತೆ. ಈ ಬಂದು ಒಳಗಡೆ ಅದನ್ನ ಓಪನ್ ಮಾಡಿ ಗ್ಯಾಸ್ ತುಂಬಾ ಇದೆ ಅಂತ ಚೆಕ್ ಮಾಡಿ ತೂಕ ಹಾಕ್ಬೇಕು. ತಕ್ಕಡಿ ಕೂಡ ಇರೋದಿಲ್ಲ. ತಕ್ಕಡಿ ಎತ್ಕೊಬಂದು ಸಿಲಿಂಡರ್ ಎಷ್ಟು ಕೆಜಿ ಇದೆ, ಸಿಲಿಂಡರ್ ಎಷ್ಟು ಕೆಜಿ, ಗ್ಯಾಸ್ ಇಷ್ಟು ಕೆಜಿ ಇದೆ, ಎರಡೂ ತೋರಿಸ್ಬೇಕಾಗುತ್ತೆ. ಇದು ಕಾನೂನಲ್ಲಿ ಇರೋದು. ಹಾಗಾಗಿ ಇವ್ರಿಗೆ ತುಂಬಾ, ಈಗ ನೀವು ಎಲ್ಲಿ ಇಡಬೇಕು ಅಲ್ಲಿ ಇಡಬೇಕು. 3 ಫ್ಲೋರ್ ಅಲ್ಲ 5 ಫ್ಲೋರ್ ಇದ್ರೂ ಅವ್ರು ಎತ್ಕೊಂಡ್ಬಂದು ಕೊಡ್ಬೇಕಾಗ್ತದೆ. ಇದು ಕಾನೂನು ಹೇಳೋದು. ಇವ್ರಿಗೆ ಇದು ಇನ್ಕ್ಲೂಡ್. ನೀವ್ ಏನ್ ಕೊಡ್ತಿರೋ 840 ರೂಪಾಯಿ 50 ಪೈಸೆ ಏನ್ ಕೊಡ್ತಿರೋ ಅದ್ರಲ್ಲಿ ಎಲ್ಲ ಇನ್ಕ್ಲೂಡ್. ಅವ್ರು ತಂದು ಕೊಡೋದಕ್ಕೆ ಡೆಲಿವರಿ ಚಾರ್ಜಸ್ ಎಲ್ಲ ಸೇರಿ ಅಷ್ಟು ತಗೊಳೋದು ನಿಮ್ಮ ಹತ್ರ. ಹಾಗಾಗಿ ದಯವಿಟ್ಟು ನೀವು ಸಾರ್ವಜನಿಕರು ಎದ್ದೆಟ್ಕೊಬೇಕು. ನಾವು ಯಾವಾಗೂ ಕೇಳಕ್ ಆಗಲ್ಲ. ನೀವು ಹಳ್ಳಿ ಜನ ಇವಾಗ 900 ರೂಪಾಯಿ 60 ಇದು ಏಜೆನ್ಸಿ ಓನರ್ ಇದಾರಲ್ಲ, ಏಜೆನ್ಸಿ ಓನರ್ ಬರ್ತದೆ. ಹಾಗಾಗಿ ನೀವು ಹಳ್ಳಿ ಜನ ಒಬ್ರಿಗೊಬ್ರು ಹೇಳ್ಕೊಬೇಕು. ಯಾಕೆ ನೀವು ಕೊಡಬಾರ್ದು. ಏನಿದೆಯೋ ಇಲ್ಲಿ ಏನ್ ಫೈನಲ್ ಪ್ರೈಸ್ ಇದೆಯೋ ಆ ಫೈನಲ್ ಪ್ರೈಸ್ ಮೇಲೆ ₹1 ಕೊಡಬಾರ್ದು. ಸಿಲಿಂಡ್ರು ನಿಮ್ಮ ಮನೆ ಒಳಗಡೆ ಇಡಬೇಕು. ತೂಕ ತಕ್ಕಡಿ ಇದೆಯಣ್ಣ, ತಕ್ಕಡಿ ತರಲ್ಲ. ನಿನ್ಗೆ 18 ವರ್ಷನೇ ಪೂರಂಗೆ ಇಲ್ಲ. ನೀನು 18 ವರ್ಷ ಆಗಿದೆ ತಕ್ಕಡಿ ತರಲ್ಲ ಅಂತ ನೀನು ನೆಗ್ಲೆಕ್ಟ್ ಆಗಿ ಹೇಳ್ಬಾರ್ದು. ತಕ್ಕಡಿ ತರಬೇಕು. ಸಾರ್ವಜನಿಕರು ತೂಕ ಹಾಕೊಡ್ಬೇಕು. ನೀನು ಅದೆಲ್ಲಿದ್ಯಾ? ನಿಮ್ ಹುಡ್ಗ ಏನ್ ಹೇಳ್ತಾನೆ ನೋಡಪ್ಪ, ತಕ್ಕಡಿ ಪಕ್ಕಡಿ ಅಲ್ಲ. ಅವ್ನು ಹೇಳಿದ್ದು ತಕ್ಕಡಿ ಪಕ್ಕಡಿ ತರಲ್ಲ ಅಂದ್ರೆ ಏನ್ ಅರ್ಥ? ಅದು ತಕ್ಕಡಿ ಅಲ್ಲ. ನಿಮ್ಮನ್ನೇ ಕೇಳ್ತಾರ ತಕ್ಕಡಿ ಅಲ್ಲ. 840 ರೂಪಾಯಿ 50 ಪೈಸೆ ರೇಟ್ ಐತಿ. ನಮ್ಗೇನು ಹೇಳ್ತಾರ ಅವರು 900 ರೂಪಾಯಿ ತಗೊಂಡ್ ತಂದಿರ್ತಾರ್ರಿ. ಹೆಚ್ಚಿನ ಮಾಹಿತಿಗಾಗಿ ಆಫೀಸಿಗೆ ಹೋಗ್ಬೇಕಂತ ನೋಡ್ರಿ, ಹೋಗ್ರಿ. ನಾವ್ ಹೋಗ್ತೀರಿ. ಈಗ ನಿಮ್ ಯೂನಿಫಾರ್ಮ್ ಆಗ್ಲಿ ತಕ್ಕಡಿ ಅಲ್ಲಣ್ಣ. ತಕ್ಕಡಿ ಕರೆಕ್ಟ್ ಆಗಿ ಕಂಪ್ನಿ ಲೋಡ್ ಆಗಿ ಕಳಿಸಿರ್ತೈತ್ರಿ. ಕರೆಕ್ಟ್ ಆಯ್ತು. ತೂಕ 1 ಗ್ರಾಮ್ ಹೆಚ್ಚು ಕಮ್ಮಿ ಇರಂಗಿಲ್ಲ. ಅಣ್ಣ ನಾನು ಕೇಳ್ತಾ ಇರೋದು ಕಾನೂನು ಮಾತ್ರ. ನೀನ್ ಕೇಳ್ತಾ ರೂಲ್ಸ್ ಹೇಳ್ರಿ. ಡೀಲರ್ ಇದು ಚೆಕ್ ಮಾಡೋದು, ಸಿಲಿಂಡರ್ ಕೊಟ್ಟು ಹೋಗೋದು. ತಕ್ಕಡಿ ಎತ್ಕೊಂಡ್ ಬರೋದಿಲ್ಲ. ತಕ್ಕಡಿ ಇಲ್ರಿ. ತಕ್ಕಡಿ ಇಲ್ಲ. ತಕ್ಕಡಿ ಅಂದ್ರೆ ಚಾರ್ಜ್ ಇರ್ತಾವ್ರಿ. ಕರೆಕ್ಟ್ ಇರ್ತಾವ್ರಿ ಸಿಲಿಂಡರ್. ನಾನ್ ಕೇಳ್ತಾ ಇರೋದು ಕಾನೂನು ಏನ್ ಹೇಳುತ್ತಾ ಇದೆ. ನೀನ್ ಯೂನಿಫಾರ್ಮ್ ತಕ್ಕಡಿ ಕೇಳ್ತಾ ಇದ್ದೀನಿ ಅಷ್ಟೇ. ನೀನ್ ತಕ್ಕಡಿ ತರಲ್ಲ, ತಂದು ಕೊಡ್ತೀಯ, ಲೀಸ್ ಮಾತ್ರ ಚೆಕ್ ಮಾಡ್ಬಿಟ್ಟು ಹೋಗ್ತೀಯ ಅಷ್ಟೇ ಅಲ್ವಾ? 60 ರೂಪಾಯಿ ಎಕ್ಸ್ಟ್ರಾ ತಗೊಂತೀಯ ಅಲ್ವಾ? ನೋಡಿ ವೀಕ್ಷಕರೇ, ಯಾವ ಗ್ಯಾಸ್ ಯಾವ್ದಪ್ಪ ನಿಮ್ಗೆ ಗ್ಯಾಸು? ಏಜೆನ್ಸಿ ಹೆಸರು HP ಅಲ್ಲಿ ಹೆಸರು ಇರುತ್ತೆ. ಏನಪ್ಪ ಏಜೆನ್ಸಿ ಹೆಸರು? ಮಗಾವಿ ಗ್ಯಾಸ್. ಎಲ್ಲ ಸಿಗ್ಗಾವಿನಾ? ಮಗಾವಿ ಗ್ಯಾಸ್ ಸಿಗ್ಗಾವಿನಿಂದ ಬರ್ತದೆ. ನಾನು ತಕ್ಕಡಿ ತರೋದಿಲ್ಲ ಅಂತ ಅವರೇ ಖುದ್ದಾಗಿ ಹೇಳಿದ್ದಾರೆ. ನಾನು ಯೂನಿಫಾರ್ಮ್ ಹಾಕೋದಿಲ್ಲ. ತಕ್ಕಡಿಯಲ್ಲಿ ತೂಕ ಕರೆಕ್ಟ್ ಯೂನಿಫಾರ್ಮ್ ಹಾಕ್ತೇವೆ, ಅದನ್ನ ಮಾಡ್ತೇವೆ ಅಂತಂದು ತೊದಿರ್ತಾವ್ರಿ, ಹಸಿ ಆಗಿರ್ತಾವು, ಬಿಟ್ಟು ಬಂದಿರ್ತೇವಿ. ಹಸಿ ಆಗಿರ್ತದೆ ಅಣ್ಣ. ಈಗ ಹಸಿ ಆಗಿರ್ತದೆ, ಇನ್ನೊಂದಾಗಿರ್ತದೆ ಅಂದ್ರೆ ಡೆಲಿವರಿ ಕೊಡಂಗಿಲ್ಲ. ನೀನು ಯೂನಿಫಾರ್ಮ್ ಅಲ್ಲಿ ಬರ್ಬೇಕಾಗುತ್ತೆ, ಯೂನಿಫಾರ್ಮ್ ಅಲ್ಲಿ ಡೆಲಿವರಿ ಕೊಡ್ಬೇಕಾಗುತ್ತೆ. ಕಾನೂನಿಗೆ ನಿಮ್ಮ ಗ್ಯಾಸ್ ಅಲ್ಲಿ ನಿಮ್ಗೆ ಅದೇ ಯಾರನ್ನ ತಗೊಂಡ್ಲೆ ನಿನಗೆ ಕಾನೂನು ಬೆಲೆ ಕೊಡ್ತಾ ಇದ್ದೀನಿ. ನೀನ್ ಅವಾಗ ಮಾತಾಡ್ತಾ ತಕ್ಕಡಿ ತರಲ್ಲ ಅಂತ ನೀನ್ ಹೇಳ್ತಾ ತಕ್ಕಡಿ ತರಲ್ಲ ಆಗಿದೆ. ಅಲ್ಲಿ ವಿಡಿಯೋ ಆಗಿದೆ. ತಕ್ಕಡಿ ನೀನ್ ತರಲ್ಲ ಅಂತ ಆ ಹುಡುಗ ಇದು ಏನ್ ಹೇಳಿದ್ರೆ ತಕ್ಕಡಿ ಪಕ್ಕಡಿ ಇಲ್ಲ ಅಂತ ಬಿಡಿ. ಹುಡುಗನ ಮಾತು ನಿನ್ನೆ ಕೇಳ್ತಾ ಇದ್ದೀನಿ. ತಕ್ಕಡಿ ನಾನು ತಂದಿಲ್ಲ, ನನ್ ತೂಕ ಕರೆಕ್ಟ್ ಆಗಿರುತ್ತೆ ಅಂತ. ತೂಕ ಕರೆಕ್ಟ್ ಆಗಿರುತ್ತೋ ಇಲ್ವೋ ನನಗೆ ಅವ್ರಿಗೆ ಹೇಳ್ಬಿಡ್ರಿ. ನನಗೆ ಕರೆಕ್ಟ್ ಆಗಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ನಿಮ್ ಕೆಲಸ ಏನೋ ಯೂನಿಫಾರ್ಮ್ ಅಲ್ಲಿ ಬರ್ಬೇಕು. ನೀನ್ ಹೇಳ್ದಂಗೆ ಕ್ಯಾಪ್ ಓಪನ್ ಮಾಡ್ಬೇಕು, ತೆಗಿಬೇಕು, ನೀರ್ ಹಾಕ್ಬೇಕು, ಲೀಕ್ ಆಗ್ತಾ ಇದೆ ಇಲ್ಲ ಅಂತ ತೋರಿಸ್ಬೇಕಾಗ್ತದೆ. ತಿರ್ಗಾ ಕ್ಯಾಪ್ ಹಾಕ್ಬೇಕಾಗ್ತದೆ. ಅವ್ರ ಸಿಲಿಂಡರ್ ಖಾಲಿ ಆಗಿದ್ರೆ ತುಂಬಿಕೊಡು, ಅಲ್ಲಿ ಎತ್ಕೊಂಡೋಗಿ ಇಟ್ಬಿಟ್ಟು ಹಾಕೊಡ್ಬೇಕಾಗುತ್ತೆ. ಇದೆಲ್ಲ ನಿನ್ ಕೆಲಸ ಇದೆ. ನಿನಗೆ ಅದೆಲ್ಲ ಸೇರಿಸಿ 840 ರೂಪಾಯಿ 50 ಪೈಸೆಗೆ ನಿಮ್ಗೆ ರೇಟ್ ಅಂತ ಇರ್ತೈತ್ರಿ ಸರ್. ನಮ್ಮ ಆಫೀಸ್ ಹೋಗ್ರಿ,
ಸೋಕಾರ ಇರ್ತಾರ ಅವ್ರು ಏನ್ ಹೇಳ್ತಾರ ಅದು ಮಾಡ್ರಿ ಅದನ್ನೇ ಕೇಳ್ತಾ ಇದ್ದೀನಿ ನಾನು. ನಿಮ್ಮ ಸಾಗಾಣಿಕಾ ವೆಚ್ಚದಲ್ಲಿ 840 ರೂಪಾಯಿ 50 ಪೈಸಕ್ಕೆ ನಿಮ್ಗೆಲ್ಲ ಸೇರ್ ಬರೋದು ಅಣ್ಣ. ಇದು ನಿನಗೊಂದು ಕಾನೂನು, ಇನ್ನೊಂದು ಕಾನೂನು. ಈ ಗ್ಯಾಸ್ದು ಇದು ಫಸ್ಟ್ ಟೈಮ್ ಅಲ್ಲ ನಾನು ಮಾತಾಡ್ತಾ ಇರೋದು. 2 ಗ್ಯಾಸ್ ಏಜೆನ್ಸಿಗೆ ನಾನು ನೋಟಿಸ್ ಕೊಡಿಸಿ ಕ್ಯಾನ್ಸಲ್ ಮಾಡ್ಸಿದ್ದೇನೆ. ಇದೇ ಒಂದು HP, ಒಂದು ಭಾರತ್, ಒಂದು ಇಂಡಿಯನ್ ಗ್ಯಾಸ್. ಬೇಕಾದ್ರೆ ನೋಡ್ಕೊಂಡು ಕೇಳ್ಕೊಳ್ಳಿ. ಬೆಂಗಳೂರಲ್ಲಿ 3 ಗ್ಯಾಸ್ಗೆ ಇದೇ ತರ ಹಗಲ್ದೋರಡೆ ಮಾಡ್ತಾ ಇದ್ದಕ್ಕೆ ನೀವು 50-50 ರೂಪಾಯಿ ವಸೂಲ್ ಮಾಡ್ತಾ ಇದ್ದ. ನೀನನ್ನ ಪರವಾಗಿಲ್ಲ 40 ರೂಪಾಯಿ ವಸೂಲ್ ಮಾಡ್ತಾ ಇದ್ದ, ಅವ್ನು 50 ರೂಪಾಯಿ ವಸೂಲ್ ಮಾಡ್ತಾ ಇದ್ದ. 2 FIR ಹಾಕ್ಸಿದ್ದೀನಿ ಗ್ಯಾಸ್ ಏಜೆನ್ಸಿ ಮೇಲೆ. ನನಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ. ಅರ್ಥ ಆಯ್ತಾ? ನಾನು ಇಷ್ಟು ಗಟ್ಟಿಯಾಗಿ ಹೇಳ್ಬೇಕು, ನೀನು ಯೂನಿಫಾರ್ಮ್ ಕೇಳಬೇಕು ಅಂದ್ರೆ ನಾನು ಹಠ ಹಿಡ್ದು ನಾನು ಮಾಡ್ಲೇಬೇಕು ಅಂತ ಕೂತ್ಕೊಂಡ್ರೆ ನಿಮ್ ಗ್ಯಾಸ್ ಏಜೆನ್ಸಿಗೆ ನೋಟಿಸ್ ಕೊಟ್ಟರು ಸುಲಭ. ಅರ್ಥ ಆಯ್ತಾ? ನಾನು ಇಲ್ಲಿ ಕೇಳಿಲ್ಲ. ನೀನ್ ಜವಾಬ್ದಾರವಾಗಿ ನೀನೊಬ್ಬ ಡೆಲಿವರಿ ಬಾಯ್ ಆಗಿ ಒಬ್ಬ 16 ವರ್ಷದ ಹುಡುಗಿ ಕರ್ಕೊಂಡ್ ಬರೋದು ತಪ್ಪಾಗ್ತದೆ. ಯೂನಿಫಾರ್ಮ್ ಇಲ್ದಿದ್ ತಪ್ಪಾಗ್ತದೆ, ತಕ್ಕಡಿ ಇಲ್ದಿದ್ ತಪ್ಪಾಗ್ತದೆ. ತಕ್ಕಡಿ ಅಂದ್ರೆ ಈ ಕಡೆ ಇವ್ರ ಭಾಷೆಗೆ ಅರ್ಥ ಆಗ್ಲಿ ಅಂತ ನಿಮ್ ಭಾಷೆಗೆ ಇದನ್ನ ಸ್ಕೇಲ್ ಅಂತಾರೆ. ಸ್ಕೇಲ್ ಎತ್ಕೊಂಡ್ಬಂದು ತೂಕ ಎಷ್ಟಿದೆ, ಸಿಲಿಂಡರ್ ನೋಡಿ ಇಲ್ಲಿ ಬರ್ದಿರ್ತಾರೆ. ಏನೇ ಆಗಲಿ ಸಿಲಿಂಡರ್ ಎಷ್ಟು ಕೆಜಿ ಇದೆ, ಇದಿದೆ ಅಂತ. ಅದನ್ನ ತೋರ್ಸ್ಕೊಡ್ಬೇಕಾಗಿರೋದು ನಿಮ್ಮ ಆದ್ಯ ಕರ್ತವ್ಯ. ಅವ್ರು ಕೇಳಲ್ಲ. ಮುದ್ದು ಜನಗಳ ಹಳ್ಳಿಯವರು ಮುದ್ದು ಜನ ಅಂತ ಬಿಟ್ಟು ಮೋಸ ನೀನ್ ಮಾಡ್ತೀಯ ಬಿಡ್ತೀಯ ನಮ್ಗೆ ತೋರ್ಸ್ಬೇಕಾಗಿರೋದು ನಿಮ್ ಕರ್ತವ್ಯ. ನಾನು ನಿಮ್ಗೆ ಕೇಳ್ತಾ ಇರೋದಣ್ಣ, ನಿಮ್ಮ ಕೆಲಸ ಬಿಟ್ಟು ಏನು ಮಾಡಬೇಡಿ ನೀವು. ನಿಮ್ಮ ಕೆಲಸ ಡೆಲಿವರಿಗೆ ಎಕ್ಸ್ಟ್ರಾ ನೀವು ಕೊಡ್ಲೇಬೇಕು, ಎಲ್ರಿಗೂ ಕೊಡ್ಬೇಕು. 840-50 ಪೈಸದಲ್ಲಿ ಏನಿದೆಯೋ ಅದ್ರಲ್ಲಿ ಇನ್ಕ್ಲೂಡ್ ಇದೆ. ಬೇಕಾದ್ರೆ ನಾನು ಇಲ್ಲೇ ನೆಟ್ ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೆ ಎಷ್ಟು ಲಾಭ ಇದೆ ಅಂತ. ಅವ್ರ ಸಮೇತ ತೋರಿಸ್ತೀನಿ. ನನ್ಗೆ ಗೊತ್ತಿದೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ. ಇದೇ ಲೈವ್ ಅಲ್ಲಿ ಹೇಳ್ತಾ ಇದ್ದೀನಿ. ಈಗ ಸಾರ್ವಜನಿಕರು ಲಕ್ಷಾಂತರ ಜನ ನೋಡ್ತಾ ಇದಾರೆ. 3 ಏಜೆನ್ಸಿಗಳಿಗೆ ಏನ್ ಕಾಟ ಕೊಟ್ಟು ಏನಾಗಿದೆ ಅನ್ನೋದು ಬೆಂಗಳೂರಲ್ಲಿ ನೋಡಿ. ಅರ್ಥ ಆಯ್ತಾ? ನಿಮ್ದೇನು ಸ್ಪೆಷಲ್ ಅಲ್ಲ. ಯಾರು ನಿಮ್ ಸಾಕಾರ ತಗೊಂಡೋಗ ನಮ್ಗೆ ಅವ್ರಿಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೇಳಲ್ವಾ? ಮುದ್ದು ಜನಕರ ಹತ್ರ ಬಂದು 40 ರೂಪಾಯಿ ಅವ್ರಿಗೆ 1 ಕೆಜಿ ಅಕ್ಕಿ ಬರುತ್ತೆ. 3 ದಿನ ತಿಂತಾರೆ ಅಕ್ಕಿ ಕೆಜಿ. ಅರ್ಥ ಆಯ್ತಾ? ಹಗಲ್ದೋರಡೆ ಮಾಡಬೇಡಿ ದಯವಿಟ್ಟು. ನೋಡಿ ವೀಕ್ಷಕರೇ, ಈ ಊರು ಯಾವ ಊರಮ್ಮ ಇದು? ಶಹಾಪುರ ಶಹಬಾಳ ಊರಲ್ಲಿ ಬಂದಿದ್ದೀರಿ. ಶಹಬಾಳದಲ್ಲಿ ಬಂದು ಈ ಗ್ಯಾಸ್ ಏಜೆನ್ಸಿ HP ಗ್ಯಾಸ್ ಏನಿದೆಯೋ ಪುಣ್ಯಾತ್ಮ 41 ರೂಪಾಯಿ ಹಗಲ್ದೋರಡೆ ಮಾಡ್ತಾ ಇದ್ದಾರೆ ಒಬ್ಬೊಬ್ಬರ ಹತ್ರ. ಪಾಪ ಮುದ್ದು ಇವ್ರು ನೋಡ್ರಿ, 1 ಕೆಜಿ ಅಕ್ಕಿ ಬರಲ್ಲಮ್ಮ ನಿಮ್ಗೆ 41 ರೂಪಾಯಿಗೆ. ಎಷ್ಟಮ್ಮ ನಿಮ್ಗೆ ಯಾರಿಗೂ ತೊಂದರೆ ಆಗಲ್ಲ. ಅಲ್ಲಮ್ಮ, ನೀವು ಸ್ಲಿಪ್ ಅನ್ನೋದು ಕೊಡ್ಲೇಬೇಕು. ಅವ್ರು ಸ್ಲಿಪ್ ಇಲ್ದಿದ್ ಕೊಡ್ಬಾರ್ದು ನೀವು. ಅರ್ಥ ಆಯ್ತಾ? ಮೊಬೈಲ್ ಅಲ್ಲ ನೀವು ಕೇಳ್ಬೇಕು. ನಾವು ಬಾಯಿಗೆ ಬಿಟ್ಟು ಕೇಳ್ದೆ ಯಾವುದೂ ಇಲ್ಲ. ನಮ್ಮ ಸಮಾಜನ ಅಷ್ಟು ಹಾಳು ಮಾಡಿದಾರೆ ರಾಜಕೀಯ ವ್ಯಕ್ತಿಗಳು. ಅರ್ಥ ಆಯ್ತಾ? ಹಾಗಾಗಿ ಅದಕ್ಕೆ ನಾವು ಪಕ್ಷ ಚೇಂಜ್ ಮಾಡಿ ಬನ್ನಿ, ನಾವು ಚೇಂಜಸ್ ಮಾಡ್ತೀವಿ ಅಂತ ನಾವು ಕೇಳ್ತಾ ಇರೋದು. ಇದು ಹಗಲ್ದೋರ ಲೆಕ್ಕಮ್ಮ. ನಿಮ್ಮೂರಲ್ಲಿ ಒಂದು 100 ಮನೆ ಇದೆಯಮ್ಮ, ಇದೇನಪ್ಪ 100 ಮನೆ ಇಟ್ಕೊಂಡ 100 ಮನೆಗೆ 100 ಸಿಲಿಂಡರ್ಗಳು 40 ರೂಪಾಯಿ ಇದ್ರೆ ಎಷ್ಟೈತಮ್ಮ? 4,00,000 ರೂಪಾಯಿ ಹೊಡೆದಮ್ಮ. ಹಗಲ್ದೋರ 4,000 ಹೊಡೆದ. ಅದಕ್ಕೆ ಹೇಳೋದು, ದಯವಿಟ್ಟು ಮುಗ್ರಿ ಆಗ್ಬೇಡ್ರಿ. ಕಳ್ಳರನ್ನ ಇವ್ರು ಮಾತಾಡ್ಸಕ್ ಹೋದ್ರೆ ನಿಮ್ ಕೈಲಿ ಆಗಲ್ಲ. ಯಾಕಂದ್ರೆ ಇವ್ನು ರಾಜಕಾರಣಿ ಚೇಳ ಆಗಿರ್ತಾನೆ, ರಾಜಕಾರಣಿ ಫೋನ್ ಆಗ್ತಾನೆ. ಈಗ ನಮ್ಮನ್ನ ಮಾತಾಡ್ಸಕ್ ಆಗಲ್ಲ ರಾಜಕಾರಣಿ. ಅದಕ್ಕಾಗಿ ದಯವಿಟ್ಟು ಎಚ್ಚೆತ್ಕೊಳ್ಳಿ. ಈಗ 6 ಗಂಟೆಗೆ ಇಲ್ಲಿ ದೇವಸ್ಥಾನ ಹತ್ರ ಇದು ಇದೆ. ದಯವಿಟ್ಟು ಇಂಥ ಕಳ್ಳರನ್ನ ಹಗಲ್ದೋರಡಿಗಳನ್ನ ಅನ್ಬೋದು. ಇವ್ರನ್ನೆಲ್ಲ ಗ್ಯಾಸ್ ಏಜೆನ್ಸಿ ಯಾವ್ದು HP ಗ್ಯಾಸ್ ಇದೆಯಲ್ಲ, ನೀವ್ ಎಚ್ಚೆತ್ಕೊಳ್ಳಿ. ಒಬ್ರಿಗೊಬ್ರು ಮಾತಾಡ್ಕೊಳ್ಳಿ. KRS ಪಕ್ಷ ಇದೆ, ನಾವು ಹೋಗೋಣ. ಇಂಥ ಅಕ್ರಮಗಳನ್ನ ತಡೆಯೋದಕ್ಕೆ ಅವ್ರು ಇದಾರೆ, ದಯವಿಟ್ಟು ಅಂತ ಹೇಳ್ಬೇಕು ನೀವೆಲ್ಲ. ನೋಡಿ, ಈಗ ನನ್ನ ಕಣ್ಣು ಮುಂದ್ಗಡೆ 41 ರೂಪಾಯಿ ಹೊಡೆಯಕ್ ಬಂದು. ಹಂಗಾಗಿ ನೀವೆಲ್ಲ ಎಚ್ಚೆತ್ಕೊಂಡು ಒಬ್ರಿಗೊಬ್ರು ಹೇಳ್ಕೊಳ್ರಿ. ನಾನು ಇಲ್ಲಿ ನೋಡಿ ಕಾರಲ್ಲಿ ಹೋದ್ಮೇಲೆ ನಾನು ಓಡ್ ಬಂದೆ ಇಲ್ಲಿಗೆ. ಹಾಗಾಗಿ ನೀವು ಹಗಲ್ದೋರಡೆ ಆಗಿರೋದು ದಯವಿಟ್ಟು ನಾನು ಅವ್ರಿಗೆ ಹೇಳ್ತೀನಿ. ನೀವು ಒಂದು ಕಂಪ್ಲೇಂಟ್ ಕೊಡಿ. 41 ರೂಪಾಯಿ ತಗೊಂಡಿರೋದು ಅಕ್ರಮ. ಇನ್ನು ಮೇಲೆ ಬಂದಾಗ ಆ ರೆಸಿಪ್ಟ್ ಏನಿದೆ ಆ ರೆಸಿಪ್ಟ್ ನೀವು ಕೊಡೋವರೆಗೂ ಬಿಡಬೇಕು. ಇಷ್ಟು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಸಿಲಿಂಡರ್ ಇದು ಮುಕ್ತವಾಗಿ ನಿಮ್ಮ ಹತ್ರ ನಿಮ್ಗೆ ಗೊತ್ತಿಲ್ಲ, ಹಳ್ಳಿ ಜನಗಳಂತ ಕಿತ್ಕೊಂಡು ತಿನ್ನೋದು ಸಮಂಜಸ. ಇಷ್ಟು ಹೇಳ್ತಾ ನೋಡಿ ವೀಕ್ಷಕರೇ, ಇದು ಈ ಊರಲ್ಲಿ ಈ ತರ ಆಗ್ತಾ ಇತ್ತು. HP ಗ್ಯಾಸು ನಮ್ಮ ಯಾವ್ದದು ಶಹಬಾಳದಿಂದ ಹಳ್ಳಿಯಲ್ಲಿ ಈ ತರ ಅಮರಿಸ್ತಾ ಇದ್ದ. ಅದಕ್ಕೆ ಬಂದು ನಾನು ಲೈವ್ ಮಾಡಿದ್ದೀನಿ. ದಯವಿಟ್ಟು ಇದನ್ನ ಸರಿ ಮಾಡ್ಕೊಬೇಕು. ಏಜೆನ್ಸಿಗೆ ನಾನು ಏಜೆನ್ಸಿ ಹತ್ರ ಬರ್ತೀನಿ. ದಯವಿಟ್ಟು ಇದನ್ನ ತಿದ್ಕೊಬೇಕಾಗ್ತದೆ. 41 ರೂಪಾಯಿ ಹಗಲ್ದೋರಡೆ ಮಾಡೋದು ಅಷ್ಟು ಈಸಿ ಅಲ್ಲ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಬನ್ನಿ ಹೋಗೋಣ. ಕಟ್ ಮಾಡಿ. ನಮಸ್ಕಾರ.